ಮಹಿಳೆಯರಿಗೆ ಮೂತ್ರದಲ್ಲಿ ರಕ್ತ ಹೋಗುವ ಸಮಸ್ಯೆಗೆ ಇಂತಹ ಆರೋಗ್ಯ ಸಮಸ್ಯೆಗಳು ಕಾರಣ. ಮೂತ್ರದಲ್ಲಿ ರಕ್ತ ಬರುತ್ತಿದ್ದರೆ ಆಗ ಇದನ್ನು ಕಡೆಗಣಿಸುವ ಬದಲು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಇದು ಯಾವುದಾದರೂ ಆರೋಗ್ಯ ಸಮಸ್ಯೆಯ ಲಕ್ಷಣವಾಗಿರಬಹುದು. ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ಈ ಸಮಸ್ಯೆಗೆ ಪ್ರಮುಖ ಕಾರಣ ತೀವ್ರ ನಿರ್ಜಲೀಕರಣದಿಂದ ಹಿಡಿದು ಮೂತ್ರದಲ್ಲಿನ ಸೋಂಕಿನ ತನಕ ಮೂತ್ರದಲ್ಲಿ ರಕ್ತ ಹೋಗಬಹುದು. ಮಹಿಳೆಯರಲ್ಲಿ ಇದು ಕಂಡುಬಂದರೆ ಆಗ ಇದಕ್ಕೆ ಬೇಗನೆ ಚಿಕಿತ್ಸೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿರುವುದು. ದೇಹದಲ್ಲಿ ಯಾವುದೇ ರೀತಿಯ ಸಮಸ್ಯೆಯಾದರೂ ಅದರ ಲಕ್ಷಣಗಳು ಕಂಡುಬರುವುದು. ಇದನ್ನು ಕಡೆಗಣಿಸುವ ಕಾರಣದಿಂದಾಗಿ ಅದು ತೀವ್ರವಾಗಿ ಕೆಲವೊಮ್ಮೆ ಪ್ರಾಣಕ್ಕೂ ಹಾನಿ ಉಂಟು ಮಾಡಬಹುದು. ಹೌದು, ಕೆಲವೊಮ್ಮೆ ಮೂತ್ರದಲ್ಲಿ ರಕ್ತ ಹೋಗಬಹುದು. ಆದರೆ ಇದು ಸಣ್ಣ ಸಮಸ್ಯೆ ಎಂದು ಕಡೆಗಣಿಸಿದರೆ ಆಗ ಸಮಸ್ಯೆಯ ತೀವ್ರತೆಯ ಬಗ್ಗೆ ಸ್ವಲ್ಪವೂ ಅಂದಾಜು ಇಲ್ಲ ಎನ್ನಬಹುದು. ಮೂತ್ರದಲ್ಲಿ ರಕ್ತ ಹೋಗುವುದನ್ನು ಹೆಮಟೂರಿಯಾ ಎಂದು ಕರೆಯುವರು. ಆರೋಗ್ಯವು ತುಂಬಾ ಅಪಾಯದಲ್ಲಿ ಇದ್ದ ವೇಳೆ ಹೀಗೆ ಆಗುವುದು. ತೀವ್ರ ನಿರ್ಜಲೀಕರಣದಿಂದ ಹಿಡಿದು ಮೂತ್ರದಲ್ಲಿನ ಸೋಂಕಿನ ತನಕ ಮೂತ್ರದಲ್ಲಿ ರಕ್ತ ಹೋಗಬಹುದು. ಮಹಿಳೆಯರಲ್ಲಿ ಇದು ಕಂಡುಬಂದರೆ ಆಗ ಇದಕ್ಕೆ ಬೇಗನೆ ಚಿಕಿತ್ಸೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿರುವುದು. ಯಾಕೆಂದರೆ ಇದು ಯಾವುದೇ ರೀತಿಯ ಗಂಭೀರ ಅನಾರೋಗ್ಯದ ಲಕ್ಷಣಗಳಾಗಿರಬಹುದು. ಮಹಿಳೆಯರಲ್ಲಿ ಹೆಮಟೂರಿಯಾದ ಲಕ್ಷಣಗಳು ಏನು ಎಂದು ಇಲ್ಲಿ ನಾವು ತಿಳಿಯೋಣ. ಹೆಮಟೂರಿಯಾ ಅಥವಾ ಮೂತ್ರದಲ್ಲಿ ರಕ್ತ ಬರುವುದು ಎಂದರೇನು? ಮೂತ್ರದಲ್ಲಿ ರಕ್ತ ಬರುವುದನ್ನು ಹೆಮಟೂರಿಯಾ ಎಂದು ಕರೆಯುವರು. ಇದು ಯಾವುದೇ ಗಂಭೀರ ಅನಾರೋಗ್ಯದ ಲಕ್ಷಣಗಳಾಗಿರಬಹುದು. ಹೆಮಟೂರಿಯಾವಿದ್ದರೆ ಆಗ ಇದರಿಂದ ಮೂತ್ರವು ಗುಲಾಬಿ, ಕೆಂಪು ಮತ್ತು ಕಂದು ಬಣ್ಣವನ್ನು ಹೊಂದಿರಬಹುದು. ಇನ್ನು ಹೆಮಟೂರಿಯಾ ಇರುವ ಮಹಿಳೆಯರು ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಇದು ಯಾವ ಕಾರಣಗಳಿಂದ ಬರುವುದು ಎಂದು ತಿಳಿದರೆ ಒಳ್ಳೆಯದು. ಈ ಕಾಯಿಲೆಯ ಲಕ್ಷಣಗಳು: ಮೂತ್ರನಾಳದ ಸೋಂಕು, ಕಿಡ್ನಿ ಕಲ್ಲು, ಮೂತ್ರಕೋಶದ ಸೋಂಕು, ಋತುಸ್ರಾವ, ಗರ್ಭಧಾರಣೆಗೆ ಸಂಬಂಧಿಸಿದ ಸಮಸ್ಯೆಗಳು, ಮೂತ್ರಕೋಶ ಅಥವಾ ಕಿಡ್ನಿ ಕ್ಯಾನ್ಸರ್. ಈ ಎಲ್ಲಾ ಅನಾರೋಗ್ಯದಿಂದ ಮೂತ್ರದಲ್ಲಿ ರಕ್ತಸ್ರಾವ ಆಗಬಹುದು. ಇದು ಗಂಭೀರ ಸಮಸ್ಯೆಯಾಗಿದ್ದು ಇದನ್ನು ಕಡೆಗಣಿಸಬಾರದು. 40ರ ಮೇಲ್ಪಟ್ಟ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಇಂತಹ ಸಮಸ್ಯೆಗಳು ಕಂಡುಬರಬಹುದು. ಇದಕ್ಕೆ ಕಾರಣಗಳು ಏನು ಎಂದು ತಿಳಿಯಿರಿ. ಮೂತ್ರನಾಳದ ಸೋಂಕು. ಮೂತ್ರದಲ್ಲಿ ರಕ್ತ ಬರಲು ಪ್ರಮುಖ ಕಾರಣವೇ ಯುಟಿಐ. ಮೂತ್ರನಾಳವನ್ನು ಬ್ಯಾಕ್ಟೀರಿಯಾ ಸೇರಿಕೊಂಡ ವೇಳೆ ಮೂತ್ರಕೋಶ, ಗರ್ಭಕೋಶ ಅಥವಾ ಕಿಡ್ನಿಯಲ್ಲಿ ಸೋಂಕು ಕಾಣಿಸಬಹುದು. ಈ ಅಸಾಮಾನ್ಯ ಸೋಂಕು ಅಥವಾ ಉರಿಯೂತದಿಂದ ದೇಹವು ಮೂತ್ರದ ಮೂಲಕ ರಕ್ತವನ್ನು ಹೊರಗೆ ಹಾಕುವುದು. ಕಿಡ್ನಿ ಕಲ್ಲು. ಕಿಡ್ನಿಯಲ್ಲಿ ಖನಿಜಗಳು ಮತ್ತು ಉಪ್ಪು ಜಮೆಯಾಗಿ ಅದು ಕಲ್ಲುಗಳಾಗಿ ಮಾರ್ಪಡುವ ಕಾರಣದಿಂದ ಮೂತ್ರದಲ್ಲಿ ರಕ್ತಸ್ರಾವ ಆಗಬಹುದು. ಇದರ ಪರಿಣಾಮ ಮೂತ್ರಕೋಶದಲ್ಲಿ ತುಂಬಾ ನೋವು ಕಾಣಿಸಬಹುದು. ಈ ಕಲ್ಲುಗಳು ಮೂತ್ರಕೋಶದಲ್ಲಿನ ಪದರದಲ್ಲಿ ತರುಚಿದ ಗಾಯಗಳನ್ನು ಮಾಡುವ ಕಾರಣ ಮೂತ್ರದಲ್ಲಿ ರಕ್ತವು ಬರುವುದು. ಮೂತ್ರಕೋಶದ ಸೋಂಕು. ಮೂತ್ರಕೋಶದ ಸೋಂಕು ಅಥವಾ ಕಿಡ್ನಿಯಲ್ಲಿ ಸೋಂಕು ಇದ್ದರೆ ಆಗ ಮಹಿಳೆಯರಲ್ಲಿ ಹೆಮಟೂರಿಯಾ ಕಂಡುಬರಬಹುದು. ಮೂತ್ರನಾಳದ ಮೂಲಕ ಒಳಗೆ ಹೋಗುವ ಬ್ಯಾಕ್ಟೀರಿಯಾದಿಂದ ಮೂತ್ರಕೋಶ ಮತ್ತು ಕಿಡ್ನಿಯಲ್ಲಿ ಸೋಂಕು ಉಂಟಾಗುವುದು. ಸೋಂಕಿನಿಂದಾಗಿ ಉರಿಯೂತ ಮತ್ತು ಕಿರಿಕಿರಿ ಆಗಬಹುದು. ಇದರಿಂದ ಮೂತ್ರದ ಮೂಲಕ ರಕ್ತವು ಹೊರಗೆ ಹೋಗಬಹುದು. ಋತುಸ್ರಾವ. ತುಂಬಾ ಅಪರೂಪದ ಸಂದರ್ಭದಲ್ಲಿ ಮೂತ್ರದ ಮೂಲಕ ಋತುಚಕ್ರದ ರಕ್ತವು ಹೋಗಬಹುದು. ಋತುಚಕ್ರದ ಸಂದರ್ಭದಲ್ಲಿ ರಕ್ತವು ಮೂತ್ರದಲ್ಲಿ ಮಿಶ್ರಣವಾಗಿ ಹೊರಗೆ ಹೋಗಬಹುದು. ಆದರೆ ಇದು ದೊಡ್ಡ ಸಮಸ್ಯೆಯೇನಲ್ಲ. ಆದರೆ ಋತುಸ್ರಾವದ ಹೊರತಾಗಿ ಇದು ಬಂದರೆ ಆಗ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ಪಡೆಯಬೇಕು. ಗರ್ಭಧಾರಣೆ ಸಮಸ್ಯೆಗಳು. ಗರ್ಭಧಾರಣೆ ವೇಳೆ ಮಹಿಳೆಯರಲ್ಲಿ ಮೂತ್ರದಲ್ಲಿ ರಕ್ತವು ಕಂಡುಬರಬಹುದು. ಮೂತ್ರಕೋಶದ ಸೋಂಕು ಅಥವಾ ಕಿಡ್ನಿ ಕಲ್ಲಿನಿಂದ ಹೀಗೆ ಆಗುವುದು. ಗರ್ಭಕೋಶವು ದೊಡ್ಡದಾಗಿ ಮೂತ್ರಕೋಶದ ಮೇಲೆ ಒತ್ತಡ ಹೇರುವ ಕಾರಣದಿಂದಾಗಿ ಹೀಗೆ ಆಗಬಹುದು. ಹೆಮಟೂರಿಯಾ ಗರ್ಭಿಣಿಯರಲ್ಲಿ ಯುಟಿಐ ಅಥವಾ ಕಿಡ್ನಿ ಸಮಸ್ಯೆಯಿಂದಾಗಿ ಬರಬಹುದು. ಮೂತ್ರಕೋಶ ಅಥವಾ ಕಿಡ್ನಿ ಕ್ಯಾನ್ಸರ್.
ಮೂತ್ರಕೋಶ ಅಥವಾ ಕಿಡ್ನಿ ಕ್ಯಾನ್ಸರ್ ಮೂತ್ರದಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಅಂತಿಮ ಹಂತದಲ್ಲಿ ಇದ್ದು ಮೂತ್ರದಲ್ಲಿ ರಕ್ತ ಸೋರುವಿಕೆಗೆ ಕಾರಣವಾಗುವುದು. ಮೂತ್ರಕೋಶ ಅಥವಾ ಕಿಡ್ನಿಯಲ್ಲಿ ಗಡ್ಡೆಗಳು ಆಗಿರುವ ಕಾರಣದಿಂದಾಗಿ ಹೀಗೆ ರಕ್ತವು ಬರುವುದು. ಇದಕ್ಕೆ ಬೇಗನೆ ಪತ್ತೆ ಮಾಡಿ ಚಿಕಿತ್ಸೆ ನೀಡಬೇಕು. ಮೂತ್ರದಲ್ಲಿ ರಕ್ತ ಕಡೆಗಣಿಸಿದರೆ ಏನಾಗುವುದು? ದೇಹದಲ್ಲಿ ಕೆಲವು ಅನಾರೋಗ್ಯಗಳು ಮೂತ್ರದಲ್ಲಿ ರಕ್ತ ಬರಲು ಕಾರಣವಾಗಬಹುದು. ಇದರಿಂದ ಇದನ್ನು ಬೇಗನೆ ತಿಳಿದುಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಇಂತಹ ಸಮಸ್ಯೆಗಳನ್ನು ಕಡೆಗಣಿಸದೆ ಚಿಕಿತ್ಸೆ ಪಡೆಯುವುದು ಅಗತ್ಯ. ಮೂತ್ರದಲ್ಲಿ ರಕ್ತ ಬರುವುದು ಗಂಭೀರ ಆರೋಗ್ಯ ಸಮಸ್ಯೆಯ ಲಕ್ಷಣವಾಗಿರಬಹುದು. ಹೀಗಾಗಿ ಇದನ್ನು ಪತ್ತೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.